ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಊರಿಂದ ಅತ್ತೆ ಬಂದಿದ್ದರು. ಬರುವಾಗ ಸಾಕಷ್ಟು ಊರಿನ ತರಕಾರಿಗಳನ್ನು, ಹಣ್ಣು ಮತ್ತು ಸಾಕಷ್ಟು ತಿಂಡಿಗಳನ್ನೆಲ್ಲ ತೊಗೊಂಬಂದಿದ್ರು. ಅಮ್ಮನ ಮನೆಯಿಂದ ಸ್ವಲ್ಪ ಮಾವಿನ ಹಣ್ಣು ಕೂಡ ಕಳಿಸಿದ್ರು, ಅಂದರೆ ಗೋಟ್ ಹಣ್ಣು ಅಂತ ಹೇಳ್ತಾರೆ. ಇದನ್ನು ಜಸ್ಟ್ ನಾವು ಸಾಸಿವೆ ಮಾಡೋದಕ್ಕೆ ಬೆಳೆಸ್ತೀವಿ. ಸೊ ಮಧ್ಯಾಹ್ನದ ಅಡುಗೆಗೆ ಸಾಸಿವೆ ಆಗಿತ್ತು. ಜೊತೆಗೆ ಊರಿಂದ ಬರುವಾಗ ಸಾಕಷ್ಟು ತೊಗೊಂಬಂದಿದ್ರು ಅತ್ತೆ, ಅದನ್ನು ಒಂಚೂರು ವಿಡಿಯೋ ಮಾಡಿದ್ದೆ. ಹಾಗೆ ಇದು ಅಮ್ಮನ ಮನೇಲಿ ಆಗಿದ್ದು ಚಿಕ್ಕ ಚಿಕ್ಕ ಹಣ್ಣು, ಗೋಟ್ ಹಣ್ಣು. ಇದರಿಂದ ಸಾಸಿವೆ ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಇದು ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಒಂದು 4-5 ಹಣ್ಣು, ಅಂದರೆ ಅಷ್ಟೊಂದೇನು ಸ್ವೀಟ್ ಇರೋದಿಲ್ಲ, ಹಾಗಾಗಿ 4 ಸಾಕಾಗುತ್ತೆ. ಅಂದರೆ ಹುಳಿ ಜಾಸ್ತಿ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರ. ಈ ಮಾವಿನ ಹಣ್ಣು ಅಂದರೆ ಈ ಗೋಟ್ ಹಣ್ಣು ಹೇಗೆ ಅಂದರೆ ಬೇಗ ಅಂದರೆ ಕಾಯಾಗಿ ಹಣ್ಣಾಗಿಬಿಡುತ್ತೆ. ಇವಾಗೆಲ್ಲ ಹಣ್ಣು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದೋಯಿತು, ಬೇಗ ಆಗೋದಿದು. ಹಾಗೆ ತುಂಬ ಚೆನ್ನಾಗಿ ಪರಿಮಳ ಕೂಡ ಇರುತ್ತೆ ಇದು. ಒಂದು 4-5 ಹಣ್ಣನ್ನು ಈ ಥರ ತೆಗೆದು, ಸಿಪ್ಪೆ ಎಲ್ಲ ತೆಗೆದು, ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಗೆ ಅಂದರೆ ಹುಳಿ ಎಷ್ಟಿದೆ ನೋಡಿಕೊಂಡು ಬೆಲ್ಲ ಹಾಕಿ ಫಸ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಅದು ಹುಳಿ ಮತ್ತು ಅಂದರೆ ಹುಳಿ ಹೋಗಬೇಕು ಅಂತ ಸ್ವಲ್ಪ ಬೆಲ್ಲದಲ್ಲಿ ಚೆನ್ನಾಗಿ ಹೀರ್ಕೊಳ್ಳಿ ಅಂತ. ಆನಂತರ ಈ ಡ್ರೆಸ್ಸನ್ನು ನಾನು ಮೀಶೋದಿಂದ ತರಿಸಿದ್ದೆ. ಇದು ಕಾಟನ್ ಡ್ರೆಸ್ಸು, ಸೆಕೆಗಾಲಕ್ಕೆ ಚೆನ್ನಾಗಾಗುತ್ತೆ ಅಂತ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಒಂದು ಸೈಜ್ ಜಾಸ್ತಿ ತೊಗೊಂಡಿದ್ದೆ, ಯಾಕಂದರೆ ಇದು ಕಾಟನ್ ಆಗಿರೋದ್ರಿಂದ ಶ್ರಿಂಕ್ ಆಗ್ಬೋದು ಅಂತ. ನಾನು ವಾಶ್ ಮಾಡಿದ್ಮೇಲೆ ಸ್ವಲ್ಪ ಸಣ್ಣ ಇತ್ತು ಕೂಡ, ಬಟ್ ತುಂಬ ಕಂಫರ್ಟೇಬಲ್ ಆಗಿದೆ, ಚೆನ್ನಾಗಿದೆ ಡ್ರೆಸ್ಸು. ನಾನಿವಾಗ ಸದ್ಯಕ್ಕೆ ಇದನ್ನು ಡೈಲಿ ಯೂಸ್ಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಲಿಂಕನ್ನು ಕೊಟ್ಟಿರ್ತೀನಿ. ಹಾಗೆ ಇವಾಗ ಫಸ್ಟು ಮಾವಿನಕಾಯಿ ತಂಬಳಿ ಮಾಡಿದರು. ಹಾಗೆ ಇವಾಗ ಸಾಸಿವೆ ಮಾಡೋದಕ್ಕೆ ಒಂದಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದಾರೆ. ಅದಕ್ಕೆ ಒಂದು ಸಣ್ಣ ಹಸಿಮೆಣಸು, ಒಂಚೂರು, ಜಾಸ್ತಿ ಅಲ್ಲ, ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಅರಿಶಿನ, ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ಇವಾಗ ಚೆನ್ನಾಗಿ ರುಬ್ಕೋಬೇಕು. ಸೊ ಊರಿನ ಅಡುಗೆಗಳನ್ನು ತಿನ್ನೋ ಮಜಾನೇ ಬೇರೆ. ಎಲ್ಲ ಬೇರೆ ಬೇರೆ ತರಕಾರಿ ಎಲ್ಲ ತಿಂದು ಬೇಜಾರಾಗಿತ್ತು, ಬಟ್ ಈ ಥರದ್ದು ನಮ್ಮ ಹವ್ಯಕ ಶೈಲಿ ಊಟ ಮಾಡುವಾಗ ಆಗೋ ಖುಷಿನೇ ಬೇರೆ. ಇವಾಗ ರುಬ್ಬಿರೋ ಮಸಾಲೆನ ಹಾಕಿದ್ದಾಯಿತು. ಹಾಗೆ ಒಂದು ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು, ಇದು ಅಂದರೆ ಕೆಲವು ಕಡೆ ಹಾಕ್ತಾರೆ, ಕೆಲವು ಕಡೆ ಹಾಕೋದಿಲ್ಲ. ನಾವು ಸ್ವಲ್ಪ ಹಾಕ್ತೀವಿ, ಹಾಕದೇ ಇದ್ದರೂ ಕೂಡ ನಡೆಯುತ್ತೆ. ಗಟ್ಟಿ ಮೊಸರನ್ನು 1-2 ಚಮಚ ಆಗುವಷ್ಟು ಹಾಕಿದ್ದೀವಿ, 2 ಹುಟ್ಟಾಗುವಷ್ಟು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸಾಸಿವೆ ರೆಡಿ. ನಿಜವಾಗ್ಲೂ ತುಂಬ ರುಚಿಯಾಗಿತ್ತು. ಇದಂತೂ ಇವಾಗ ತುಂಬಾ ಅಪರೂಪ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಾಗಿತ್ತು. ಇವಾಗ ಊಟ ಮಾಡಬೇಕು. ಹಾಗೆ ಅಮ್ಮ ಸ್ವಲ್ಪ ಬದನೆಕಾಯಿ ಕೂಡ ಕೊಟ್ಟು ಕಳಿಸಿದ್ರು. ಬದನೆಕಾಯಿ ಚಟ್ನಿ ಮತ್ತು ಮಾವಿನಕಾಯಿ ತಂಬಳಿ, ಹಾಗೆ ಮಾವಿನ ಹಣ್ಣಿನ ಸಾಸಿವೆ, ಸ್ವಲ್ಪ ಮೊಸರು, ಅನ್ನ. ಇದು ಮಧ್ಯಾಹ್ನದ ಊಟಕ್ಕೆ. ಅನ್ನದ ಜೊತೆ ಈ ಸಾಸಿವೆ ಹಾಕ್ಕೊಂಡು ಊಟ ಮಾಡೋಣ ಅಂತ ನಂಗೆ ತುಂಬ ಅನ್ನಿಸ್ತಾಯಿತ್ತು. ಸಿಹಿ ಹುಳಿ ಎಲ್ಲ ಸೇರಿ ತುಂಬ ರುಚಿಯಾಗಿತ್ತು. ಅನಗ ಒಂದು ಸ್ವಲ್ಪ ಊಟ ಮಾಡಿದ್ಲು, ಆನಂತರ ಮೊಸರಲ್ಲಿ ಊಟ ಮಾಡಿದ್ಲು. ಸೊ ಈ ಥರ ಒಂದು ಪುಟ್ಟ ವೀಡಿಯೋವನ್ನು ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.